friends, BC Expert YouTube channel ke nimagelarigu swagata. So today we discuss about the topic is domain of an attribute. It is also called as a value set. So ಇವತ್ತಿನ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ನಾವು ಡೊಮೇನ್ ಆಫ್ ಅನ್ ಅಟ್ರಿಬ್ಯೂಟ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಡೊಮೇನ್ ಆಫ್ ಅನ್ ಅಟ್ರಿಬ್ಯೂಟ್ ಗೆ ಇನ್ನೊಂದು ನೇಮ್ ಏನೈತಿ, ಏನು ವ್ಯಾಲ್ಯೂ ಸೆಟ್ ಅಂತ ಕೂಡ ಕರೀತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸಾಮ್ ದಲ್ಲಿ ಏನಾದ್ರೂ ವ್ಯಾಲ್ಯೂ ಸೆಟ್ ಅಂತ ಕೂಡ ಬರಬಹುದು ಅಥವಾ ಎಕ್ಸ್ಪ್ಲೇನ್ ಡೊಮೇನ್ ಆಫ್ ಅನ್ ಅಟ್ರಿಬ್ಯೂಟ್ ಅಂತ ಕೂಡ ಬರೋ ಚಾನ್ಸಸ್ ಇದೆ. ಸೊ ಬೋತ್ ನೇಮ್ಸ್ ಆರ್ ಸೇಮ್, ಎರಡೂ ನೇಮು ಒಂದನ್ನ ಐಡೆಂಟಿಫೈ ಮಾಡುತ್ತೆ. So domain of an attribute ಅಂತಂದ್ರೇನು? So first see the definition. The domain defines. So domain ಏನನ್ನ ಡಿಫೈನ್ ಮಾಡುತ್ತೆ? Domain ಅಂದ್ರೇನು? The domain defines the data type, constraint and the range of the values that can be assigned to the attribute. So ಒಂದು attribute ಗೆ ಏನು ಅಸೈನ್ ಆಗಿರ್ತೈತಲ್ಲ ಡೇಟಾ ಟೈಪ್, ಸೊ ಅದನ್ನ ಏನ್ ಮಾಡುತ್ತೆ ಇದು ಡೊಮೇನ್ ಡಿಫೈನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಅನ್ನ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಪಿಕ್ಚರ್ ಸಿಗುತ್ತೆ. ಇಫ್ ಯು ಹ್ಯಾವ್ ಅ ಅಟ್ರಿಬ್ಯೂಟ್, ನಿಮ್ ಕಡೆ ಒಂದು ಅಟ್ರಿಬ್ಯೂಟ್ ಐತಿ ಕಾಲ್ಡ್ ಏಜ್. ಏಜ್ ಅನ್ನೋದೇನೊಂದು ಅಟ್ರಿಬ್ಯೂಟ್. ಸೊ ಈ ಏಜ್ ಅನ್ನೋದಕ್ಕ ನೀವು ಒಂದು ಡೊಮೇನ್ ಅನ್ನ ಹಾಕ್ತೀರಿ. ಯಾವ ರೀತಿ? ಡೊಮೇನ್ ಮೈ ಟು ಬಿ ಡಿಫೈನ್ಡ್ ಆಸ್ ಅ ಇಂಟೀಜರ್. ಸೊ ನಮ್ ಡೊಮೇನ್ ಏನಿರ್ಬೇಕು? ಇಂಟೀಜರ್ ಟೈಪ್ ಇರಬೇಕು. ಸೊ ಅಟ್ರಿಬ್ಯೂಟ್ ಏನೈತಿ? ಏಜ್ ಅನ್ನೋದು ಅಟ್ರಿಬ್ಯೂಟ್ ಐತಿ. ಸೊ ಅದ್ರ ಡೊಮೇನ್ ಏನ್ ಕೊಡತ್ತೀವಿ ನಾವು? ಇಂಟೀಜರ್. ಸೊ ಡೊಮೇನ್ ಮಸ್ಟ್ ಬಿ ಅನ್ನ ಇಂಟೀಜರ್ ವ್ಯಾಲ್ಯೂ ಇರಬೇಕು ಬಿಟ್ವೀನ್ 0 and 120. ಸೊ ಅಂದ್ರ ಏನಾಗಬೇಕು, ನಾವೇನ್ ಏಜ್ ಅನ್ನ ಅಟ್ರಿಬ್ಯೂಟ್ ತಗೊಂಡೇವಲ್ಲ, ಆ ಏಜ್ ಅಲ್ಲಿ ನಾವೇನ್ ಬರಿತೀವಿ? ವ್ಯಾಲ್ಯೂಸ್ ಅನ್ನ ಬರಿತೀವಿ. ಸೊ ಎಲ್ಲಾರ ಏಜ್ ಎಷ್ಟ್ ಐತಂತಂದ್ರ 25 ಐತಿ, 24 ಐತಿ ಅಂತ ಹೇಳ್ತೀರಿ, ರೈಟ್? ಅಥವಾ ನೀವ್ ಹೇಳ್ತೀರಿ 24.5 ಐತಿ, 22.5 ಐತಿ ಅಂತ ಹೇಳ್ತೀರಿ? ಇಲ್ಲ, ರೈಟ್? ನೀವೇನ್ ಹೇಳ್ತೀರಿ? 24 ಐತಿ, 22 ಐತಿ, 20 ಐತಿ ಅಂತ ಹೇಳ್ತೀರಿ, ರೈಟ್? ಸೊ ಏನಿರ್ಬೇಕು, ನಮ್ದು ಏಜ್ ಯಾವಾಗ್ಲೂ ಏನಿರುತ್ತಾ? 20 ಇರುತ್ತಾ. ಸೊ ಒಟ್ಟು ಒಂದು ಕಂಡೀಷನ್ ನ ಏನ್ ಮಾಡ್ಯಾರ ಅವರು? ಸ್ಪೆಸಿಫಿಕ್ ಮಾಡ್ಯಾರ. 0 ಮತ್ತು 120 ಬಿಟ್ವೀನ್ ಇರಬೇಕು. ಸೊ ಇವಾಗ ಯಾವ್ದೋ ಒಂದು ನೀವು ಜಾಬ್ ನ ಹಾಕ್ತಿರ್ತೀರಿ. ಸೊ ಜಾಬ್ ನ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದೊಂದು ಜಾಬ್ ದಲ್ಲಿ ಮಾತ್ರ ಏನ್ ಕೊಡ್ತಾರ ಅವರು? ರೇಂಜ್ ಅನ್ನ ಕೊಟ್ಟಿರ್ತಾರ. ಬಿಫೋರ್ 40, ಆಫ್ಟರ್ 40 ಏನೋ ಒಂದು ರೇಂಜ್ ಅನ್ನ ಕೊಡ್ತಾರ, ರೈಟ್? ಸೊ ಅದು 0 and 120 ಅಂತ ಐತಿ ಇಲ್ಲಿ. Value set are typically specified using the basic data types. So basic data types ಯಾವ್ಯಾವದಾವು? Available in most programming languages like such as integer, string, boolean, float and so on. ಇವೆಲ್ಲ ಏನು? basic data types. So ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ನೋಡಿ, just consider as this is a table. Table ದಾಗ ಏನದಾವು? ID number, name, age. These are the attributes. So ಇವ್ attributes ಗೆ ಏನ್ ಕೊಟ್ಟಿವಿ ಇಲ್ಲಿ? ನೇಮ ಡೊಮೇನ್ ಅಂತ ಕೊಟ್ಟಿವಿ. ಸೊ ಅಟ್ರಿಬ್ಯೂಟ್ಸ್ ಏನಿರ್ತಾವಲ್ಲ, ಇದೇ ನೀವು ಎಲ್ಲ ಡೊಮೇನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಡೊಮೇನ್ ಮಸ್ಟ್ ಬಿ ಅನ್ ಏಜ್. ಏಜ್ ದಾಗ ನಾವೇನ್ ಕೊಟ್ಟಿದ್ವಿ ಇಲ್ಲಿ? 0 and 120 ಬಿಟ್ವೀನ್ ಇರಬೇಕು. ಏಜ್ ಮಸ್ಟ್ ಬಿ ಗ್ರೇಟರ್ ದನ್ 18, ಮಸ್ಟ್ ಬಿ ಅನ್ ಇಂಟೀಜರ್ ವ್ಯಾಲ್ಯೂ. ಸೊ ಈ ರೀತಿನೂ ಕೊಡ್ಬೋದು. ಏನಿರ್ಬೇಕು? 18 ಮೇಲ್ಗಡೆ ಇರಬೇಕು. ಬಿಲೋ 18 ಯಾರು ಏನ್ ಮಾಡಲ್ಲ, ಜಾಬ್ಗೆ ಕರ್ಕೊಳಲ್ಲ. ಸೊ ಆ ರೀತಿ. ಸೊ ID number 1, 2, 3 these are tuples. XYZ, KLM, NPR, these are the names and these are the age 21, 19, 24. So domain ಅಂದ್ರೇನು? ಏನ್ ID number, name, age ಅಂತ ಏನಿರುತ್ತಲ್ಲ, ಸೊ ಏನ್ ಮಾಡ್ತೀವಿ ನಾವು? ಅದಕ್ಕ ಡೊಮೇನ್ ಅಂತ ಕರಿತೀವಿ. ಸೊ ಡೊಮೇನ್ ಏನ್ ಕೊಡ್ತೀವಿ ನಾವು? ಮಸ್ಟ್ ಬಿ ಅನ್ನ ಏನ್ ಕೊಡ್ಬೋದು? ಇಂಟೀಜರ್. ಸೊ ಇಂಟೀಜರ್ ವ್ಯಾಲ್ಯೂಸ್ ಇರಬೇಕು. ನೇಮ್ ಅಂದ್ರೆ ಯಾವ್ದು ಬರ್ತಾ? ಸ್ಟ್ರಿಂಗ್ ವ್ಯಾಲ್ಯೂಸ್ ಬರುತ್ತಾ. ID number ಏನಿರುತ್ತೆ ಯಾವಾಗ್ಲೂ ಇಂಟೀಜರ್ಸ್ ಇರುತ್ತಲ್ಲ. ಈ ರೀತಿ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಇದಕ್ಕೆ ಏನಂತೀವಿ ನಾವು? ವ್ಯಾಲ್ಯೂ ಸೆಟ್ ಅಥವಾ ಡೊಮೇನ್ ಆಫ್ ಎನ್ ಅಟ್ರಿಬ್ಯೂಟ್ ಅಂತ ಕರಿತೀವಿ. ಸೊ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.